जय बजरंगी भाईजान. Mission incompleted. Very good. ಕರೆಕ್ಟ್ಗೆ ಇಪ್ಪದು ಗಟ್ಟಿ ಜಾಸ್ತಿ ಮಾಡಿ ಅಟ್ಲೇ ಬಿಟ್ಟ ಮಾಡಿ ಏಯ್ ಜಗ್ಗನ್ ಬಿಡೋದು ಮುಚ್ಚಲೆ ಅವನಿಂತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಇಶುನಂದಿ ಯೂಟ್ಯೂಬ್ ಚಾನಲ್. ಇವಾಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದ್ಬಿಟ್ಟು ಬೋಗಿ ಮಾಡೋದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಮಾಡಬೇಕಲ್ವ. ಸೊ ಅದಕ್ಕೆ ಇವತ್ತು ನೈಟ್ ಮಚ್ಚಿಲ್ಲ ನಮ್ಮ ಮನೆಯಲ್ಲಿ, ಊರಲ್ಲಿದೆ, ಎತ್ಕೊಂಡೋಗಿ ಅಲ್ಲಿ ಇಕ್ಕಿದ್ದಾರೆ. ಸೊ ಈ ರೇಂಜಿಗೆ ಕಷ್ಟಪಟ್ಟು ಕೋಲೆಲ್ಲ ಮುರಿತಾ ಇದ್ದೀವಿ. శక్తిమాన్ మా శక్తిమాన్ ఇట్లా సేమా ఇట్లా జిమ్లా చేస్తారు కదా, ఇట్లా రెండు చేతుల చేయాల. దీన్ని ఎట్లా నిలుచుకుంటాయా? ఏం నిలుచుకోక అదే అది మాత్రం హైట్గా అదట్లే మా ఊర్లో ఆడ ఆఫీస్లో అంతా వేసేసి ఇంకా రెండు చిట్లు వేస్తాం, ఇట్లా వేసుకుంటాం. ఊడే అంటే అక్కడ అమ్మమ్మ కులి కోలి బయలు 9 years kid. ఎవరింట్లో దొంగతనం పోయిండ పొద్దు కట్లు మోసుకొచ్చాకి పొద్దునే వీడియోస్ వస్తాను నేను. చెప్పు ఇప్పుడు. ఏం చెప్పాలా? సరే, ఇప్పుడు కొత్త ఇన్స్టాగ్రామ్ ఓపెన్ చేసేదాని ಬಗ್ಗೆ చెప్పే. ಗೈಸ್ ನಾವು ಹೊಸ ಮಾಡ್ತಾ ಇದೀವಿ. ಬಟ್ ಅದು ಎಷ್ಟು ಸಕ್ಸಸ್ ಆಗುತ್ತೆ, ಎಷ್ಟು ಅನ್ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಮೂಡ್ ಸಕ್ಸಸ್ ಆಗೋಕ್ಕೆ ಗೈಸ್ ಫಸ್ಟ್ ಇರಿ ಕೇಳಿ, ಸಕ್ಸಸ್ ಆಗೋಕ್ಕೆ ಫಸ್ಟ್ ವೀಡಿಯೋ ಆಗಬೇಕು. ಅವ್ರು ವೀಡಿಯೋನೇ ಮಾಡಲ್ಲ, ವೀಡಿಯೋನೂ ಹಾಕಲ್ಲ, ಆಗಬೇಕು ಅಂತ ಅನ್ಕೊತಾರೆ ಅಷ್ಟೇ. ಓಕೆನಾ? ಇದೇ ಅವ್ಳ ರೆಸಲ್ಯೂಷನ್. చెప్పు. ಈ ವರ್ಷದಲ್ಲಿ ಮಾಡೋಣ ಗೈಸ್. ಹೌದಾ? ಅವಳು ಮಾಡಾದ್ಮೇಲೆ ಅಪ್ಡೇಟ್ ಕೊಡ್ತೀನಿ. ಅವಳು ಮಾಡಲ್ಲ, ನೀವು ನಂಬ್ಕೊಂಬಿಡ್ರಿ. మా దాంట్లో ఉత్తు మళ్ళీ ఉందమ్మా, నాకు ಬೇರೆ ಅಡ್ಡುಮು. ಇವಾಗ ನೋಡಿ, ಇದು ಎಲ್ಲೆಲ್ಲೋ ಯಾರ್ಯಾರ ಮನೆ ಹತ್ರನೂ ಹೋಗಿ ಎತ್ಕೊಬರೋದು, ಇಲ್ಲಿ ಹಾಕೋದು, ಹೊಡಿಯೋದು. ಇದು ಏನು ಅಂದರೆ ನಾಳೆ ಬೋಗಿ ಮಾಡೋದಕ್ಕೆ ಪ್ರಾಸೆಸ್ಸು. ಅಯ್ಯಪ್ಪ ಗೈಸ್, ಯಾರ ಮೇಲೆ ಐತೋ ಗೊತ್ತಿಲ್ಲ ಕೋಪ. ನನ್ನ ಮೇಲೇನೆ ಗೈಸ್, ನನ್ನ ಮೇಲೇನೆ. ಈ ಕಸ ಕಡ್ಡಿ ಎಲ್ಲ ವೀಡಿಯೋದಲ್ಲಿ ಹೆಂಗಾಕ್ಬೇಕು ನಾನು ನೋಡಿ. చాలా ఇంత కన్నడంలో మాట్లాడంటే ఒక దినానికి మాట్లాడాలి. ఎట్లా మండిస్తాను అసలు పొద్దుకే. ఓ అమ్మ ఐడెంటిటీ కార్డు తీపోయి అది చూడు, సోలో ఆగేస్తుంది. అది వాళ్ళది చూడు, దాంట్లో ఏముందని ఫస్ట్ ఎత్తుకోపోయి ఇక్కడికి ఇడిపోద్దు, కొట్టద్దు. అదేమిటి పదా తిరగదాన్ని ನೋಡಿ. ದಿಸ್ ಈಸ್ ನಮ್ಮ ಮಮ್ಮಿ. ಎಂದತ್ರ ದಿಸ್ ಈಸ್ ಮೈ ಮಮ್ಮಿ ಜುಟ್ಟು. ಹೇರ್ ಸ್ಟೈಲ್ ಯಾರಿಗಾದ್ರೂ ಬೇಕಂದರೆ ನಮ್ಮ ಮಮ್ಮಿಗೆ ಮೆಸೇಜ್ ಮಾಡಿ, ಸೊ ಅವರು ಸ್ಪೆಷಲಾಗಿ ಹಾಕ್ಕೊಡ್ತಾರೆ. ಓಕೆನಾ? ಸೊ ವೆರಿ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ಹ್ಯಾಪಿ ಬೋಗಿ. 2026 ಎಲ್ಲ ಕಷ್ಟಗಳೇನೇನು ಫೇಸ್ ಮಾಡಿದ್ವಿ 2025 ಎಲ್ಲ ಹೋಗಿ ಎಲ್ಲರೂ ನ್ಯೂ ಸ್ಟಾರ್ಟ್ ಮಾಡಿ ಎಲ್ಲ ಸಕ್ಸಸ್ ಆಗೋಣ, ನಮ್ಮ ಬೆಸ್ಟ್ ಕೊಡೋಣ 26 ಅಂತ ಹೇಳ್ತಾ, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೋಗಿ ಸೆಲೆಬ್ರೇಷನ್ ನಮ್ಮ ಮನೆಯಲ್ಲಿ ಹೀಗಿತ್ತು. ಫುಲ್ ಸಿಂಪಲ್. ನಾವು ಇದೆಲ್ಲ ಮಾಡೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ, ಬಟ್ ನಮ್ಮ ಮನೇಲಿ ಎಲ್ಲರಿಗಿನ್ನ ಚಿಕ್ಕ ಮಗು ಅಂದರೆ ನಮ್ಮ ಮಮ್ಮಿ ಪ್ರತಿಯೊಂದು ಹಬ್ಬನೂ ಪ್ರತಿಯೊಂದು ಸೆಲೆಬ್ರೇಟ್ ಮಾಡಬೇಕು. ಸೊ ಅದಕ್ಕೆ ನಮ್ಮಮ್ಮ ಖುಷಿಗೋಸ್ಕರ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ. ಲೈಕ್ ಅಮ್ಮಗೆ ತುಂಬ ಸೆಲೆಬ್ರೇಷನ್ನು ಎಂಜಾಯ್ಮೆಂಟ್ ಮಾಡಬೇಕಂತ ಇಷ್ಟ. ಸೊ ಅದಕ್ಕೆ ಆ್ಯಂಡ್ ಪ್ರತಿ ವರ್ಷವೂ ನಾವು ಹಿಂಗೆ ಮಾಡೋದು ಸಿಂಪಲ್ಲಾಗಿ, ನೋ ಗ್ರ್ಯಾಂಡ್ ಏನೂ ಇಲ್ಲ ಅಷ್ಟೇ. ಆ್ಯಂಡ್ ನೀವೆಲ್ಲ ಹೆಂಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬನ್ನಿ ನಮ್ಮ ಹಬ್ಬ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಅವಾಗನಿಂದ ಟ್ರೈ ಮಾಡಿ ಲಾಸ್ಟಿಗೆ ಬೆಂಕಿ ಹತ್ಕೊಳ್ತು. ಆ್ಯಂಡ್ ಇವಾಗ ಫುಲ್ ಹತ್ಕೊಳುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ.
ಹ್ಯಾಪಿ ಹ್ಯಾಪಿ ಮಕರ ಸಂಕ್ರಾಂತಿ. మకర సంక్రాంతి భోగి కలుస్తాం. కరెక్ట్గా చెప్పబోతు. హ్యాపీ సంక్రాంతి భోగి చేస్తూ ఉన్నాము. చెప్పే. ಹ್ಯಾಪಿ ಮಕರ ಸಂಕ್ರಾಂತಿ. ಕುಳ್ಳೆ ನೀನು ಹೇಳು. ಹ್ಯಾಪಿ ಭೋಗಿ. ಹ್ಯಾಪಿ ಭೋಗಿ. ఓహో ఏమన్నా ఇంచెప్పులు చేసింది నేనంతా ఊఫినా, నేను ఇంచెప్పులు చేసినంత ఊఫినా. ఏమేమి చేసినాడుగా. ಈ ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ಡೇದು, ಲೈಕ್ ಭೋಗಿ ಆಗಿದ್ದು ನೆಕ್ಸ್ಟ್ ಡೇದು ನಮ್ಮ ಆಂಟಿ ಜೊತೆ ಫೋನ್ನ ಮಾತಾಡಿಕೊಂಡು ನಾವು ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಕಿತ್ತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರಿ. రుచుతా ఉన్నాను మా అమ్మ కొడుక్కి ఏమి పసుపు కుంకుమ పెట్టేదానికి ఇంతంతా చెప్తా ఉంది ఇప్పుడు. మా అమ్మ ఏం చేసి అంటే పొద్దున్నే ఇంకా లేచి ఓ చూస్వా ఇప్పుడు అట్లా తిరుగుతావు, ఇట్లంటే అట్లంటావు, అట్లంటే ఇట్లంటావు. ఎంతైనా పెళ్ళైన వాళ్ళు అంతా ఒకటే అప్ప స్వామి. మా బిడ్డల బాధ ఎవరు అర్థం చేసుకోనలేదు లేప్ప. ಗೈಸ್ ಏನೇ ಆಗಲಿ ನಮ್ಮ ಕೈಯಲ್ಲಿ ಆ್ಯಕ್ಚುಲಿ ಅದು ನನ್ನ ಕೆಲಸ, ನಮ್ಮ ಕೈಯಲ್ಲಿ ಮಾಡಿಸ್ಬಿಟ್ಟೆ. ವಾಯ್ಸ್ ಕೇಳಿಸ್ತಿದ್ದೀವಿಲ್ಲ ಗೊತ್ತಿಲ್ಲ, ನಾನು ಅಲ್ಲಿ ಮಾತಾಡಿದ್ರೆ ನಮ್ಮಮ್ಮ ಆಮೇಲೆ ನಾನು ಮಾಡಲ್ಲ ಹೋಗು ಅಂದ್ಬಿಡುತ್ತೆ. ಸೊ ಅದಕ್ಕೆ ಮಾಡಲಿ ನಮ್ಮಮ್ಮನೇ. ಪ್ಲ್ಯಾನ್ ಸಕ್ಸಸ್. ಇವಾಗ ಹ್ಯಾಪಿಯಾಗಿ ಕೆಲಸ ಏನೂ ಇಲ್ಲ, ಮೊಬೈಲ್ ನೋಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ಅಷ್ಟೇ. ಆಮೇಲೆ ಸಂಜೆ ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು. ಗೈಸ್ ನಿಮಗೂ ಹಿಂಗೇನೋ ಫಸ್ಟ್ ಅದನ್ನು ಹೇಳಿ. ಏನಂದರೆ ಒಂದು ಕಡೆ ಎಕ್ಸಾಮ್ಸ್, ಎಷ್ಟು ಅಂದರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಇವಾಗ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ. ಮಾಡ್ಬೋದು, ನಾವೇನು ಅಷ್ಟು ಟಾಪರ್ಸು ಆ ಥರ ಏನಿಲ್ಲ, ಬಟ್ ಅದು ಅದು ಹೋಲ್ ಹಾರ್ಟೆಡಾಗಿ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಗೈಸ್. ಏನು ಮಾಡೋದು. ಫಸ್ಟ್ ಆಫ್ ಆಲ್ ನನಗೆ ನ್ಯೂ ಇಯರ್ಗೆ ಫಸ್ಟ್ ರೆಸಲ್ಯೂಷನ್ನೇ ನಾನು ಮಿಸ್ ಮಾಡಿದೆ, ದಟ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಆಗಬೇಕು ಅಂತ. ಅದಾದಮೇಲೆ ವಿಷನ್ ಬೋರ್ಡ್ ಮಾಡೋದು, ರೀಲ್ ಹಾಕಬೇಕು, ಮತ್ತು ಡಿಗ್ರಿ ಎಕ್ಸಾಮ್ದು ಎಲ್ಲರೂ ಜಾಲಿಯಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರೆ, ನಾವು ಎಕ್ಸಾಮ್ ಅಂತ ಡಿಗ್ರಿ ಸ್ಟೂಡೆಂಟ್ಸು ಇಲ್ಲಿ ಸಾಯ್ತಾ ಇದ್ದೀವಿ ಅಂದ್ಬಿಟ್ಟು ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಸಂಕ್ರಾಂತಿಗೆ. ಅಂದರೆ 1 ವರ್ಷದ ಹಿಂದೆಯೇ ಇತ್ತು ನನಗೆ, ನೆಕ್ಸ್ಟ್ ಇಯರ್ ಏನೇ ಆಗಲಿ ಸಂಕ್ರಾಂತಿಗೆ ಚೆನ್ನಾಗಿ ಇವಾಗ ಎಲ್ಲರೂ ರೀಲ್ಸ್ ಮಾಡ್ತಾರಲ್ಲ ಆ ಥರ ಮಾಡಬೇಕು ನಾನು ಅಂತೆಲ್ಲ ಫುಲ್ ಆಸೆ ಇತ್ತು. ನೋಡಿದ್ರೆ ಎಕ್ಸಾಮ್ ಬಂದು ಏನು ಮಾಡೋಕ್ಕಾಗ್ತಿಲ್ಲ, ಏನಂದರೆ ಏನೂ ಮಾಡೋಕ್ಕಾಗ್ತಿಲ್ಲ. ಮತ್ತು ಇನ್ನೊಂದು ಬಂದುಬಿಟ್ಟು ಆ್ಯಂಡ್ ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ, ಅದು ಆದಷ್ಟು ಬೇಗ ನಾನು ನಿಮ್ಗೆ ಹೇಳ್ತೀನಿ. ಬಿಕಾಸ್ ಅದು ಆಗೋ ಗಂಟೆ ನನಗೆ ಅನೌನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಐ ಡೋಂಟ್ ನೋ ವೆದರ್ ಅದರಲ್ಲಿ ನಾನು ವಿನ್ ಆಗ್ತೀನೋ ಲೂಸ್ ಆಗ್ತೀನೋ ಇಲ್ಲ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ಸರ್ಪ್ರೈಸ್ ಫಾರ್ ಯು. ಬಿಕಾಸ್ ನಿಮಗೆಲ್ಲ ದೊಡ್ಡ ವಿಷಯ ಅನಿಸಲ್ಲ, ಬಟ್ ನನಗೆ ನನ್ನ ಲೈಫಲ್ಲಿ ತೊಗೊಂಡಿರೋ ಫಸ್ಟ್ ಸ್ಟೆಪ್ ಅದು. ಸೊ ಅದಾಗೋ ಗಂಟೆ ನಾನು ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಪಕ್ಕ ನಿಮಗೆ ನಾನು ಏನಕ್ಕೆ ಅದಕ್ಕೆ ಸೇರಿಕೊಂಡೆ, ಇಲ್ಲ ನಾನು ಏನಕ್ಕೆ ಆ ಸ್ಟೆಪ್ ತೊಗೊಂಡೆ, ಅದೇ ಸ್ಟೆಪ್ ನಾನು ಏನಕ್ಕೆ ತೊಗೊಂಡೆ ಅಂತೆಲ್ಲ ಹೇಳ್ತೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ಆ್ಯಂಡ್ ಎಲ್ಲರೂ ನನಗೆ ಆಲ್ ದ ಬೆಸ್ಟ್ ಹೇಳಿ. ಸೊ ಐ ವಾಂಟ್ ಟು ವಿನ್. ನನಗೂ ತುಂಬ ಆಸೆ ಇದೆ, ಬಟ್ ಫಸ್ಟ್ ಟೈಮ್ ನಾನು ಅದು ಆ ಥರ ನಾನು ಫುಲ್ ಡಿಫ್ರೆಂಟಾಗಿ ಒಂದು ಸ್ಟೆಪ್ ತೊಗೊಂಡಿರೋದಂದರೆ ಗೊತ್ತಿಲ್ಲ ಏನಾಗುತ್ತೋ. ಸೊ ಇಷ್ಟೇ ಅಪ್ಡೇಟ್ಸ್. ಇದು ಇವಾಗ ಫ್ರೆಶ್ ಆಗಿ ಬರ್ತೀನಿ. ನಾನು ಇನ್ನೂ ಇವಾಗ ನಿದ್ದೆ ಎದ್ದೋಳ್ ಥರನೇ ಇದ್ದೀನಿ. ಸೊ ಫ್ರೆಶ್ ಆಗಿ ಬಂದು ಮತ್ತು ಮನೆಯಲ್ಲೆಲ್ಲ ಇನ್ನೂ ಏನೇನು ಮಾಡ್ತಿದ್ದಾರೆ, ರಂಗೋಲಿ ಎಲ್ಲ ಹಾಕಿದ್ದಾಯಿತು. ನಾನು ಅಕ್ಕ ಹಾಕಿದ್ರೆ ಅದನ್ನೆಲ್ಲ ತೋರಿಸ್ತೀನಿ. ಓಕೆ ಬಾಯ್. ಸೊ ಅವಾಗಲೇ ನಾನು ಹೇಳಿದ್ನಲ್ಲ ನಮ್ಮಮ್ಮ ಕೈಯಲ್ಲಿ ಹೆಂಗೋ ಕೆಲಸ ಮಾಡಿಸ್ಬಿಟ್ಟು ಅಂತ ಫುಲ್ ಖುಷಿಪಟ್ಟೆ. ಇವಾಗ ನಮ್ಮಮ್ಮ ಫುಲ್ ಖುಷಿಯಾಗವ್ರೆ ನಾನು ನನ್ನ ಮಗಳ ಕೈಯಲ್ಲಿ ಕೆಲಸ ಮಾಡಿಸ್ತಾಯಿದ್ದೀನಿ ಅಂತ. ನಮ್ಮಮ್ಮ ನಾನು ಮಾಡಲ್ಲ ಹೋಗಂದರೆ ಆವಾಗಲೇ ನೀನು ಹೇಳ್ದಂಗೆ ನಾನು ಮಾಡ್ತಿರ್ತಾನೆ, ಇವಾಗ ಮಾಡು ಬಾಯಿ ಮುಚ್ಕೊಂಡು ಅಂತ ಅಂದರು. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೊಂದು ಟೈಮ್ ನಾನೇನೋ ನಮ್ಮಮ್ಮ ಮಾಡಲ್ಲ ಯಾಕಂದರೆ ನಾನು ಇವಾಗ ಮಾಡಿಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ಸೈಲೆಂಟಾಗಿ ನಮ್ಮಮ್ಮ ಹೇಳಿದ ಕೆಲಸ ಮಾಡಿದೆ. ಎಲ್ಲ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನಾಗಿ ಅರ್ಶಿನ ಕುಂಕುಮ ಇಕ್ತಾಯಿದ್ದೀನಿ. ಸೊ ಅಮ್ಮ ಇವಾಗ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ನಾನೆಲ್ಲ ರೆಡಿ ಮಾಡಿ ಕೊಡಬೇಕು ಅಷ್ಟೇ.
ಆ್ಯಂಡ್ ಇದು ಬಂದುಬಿಟ್ಟು ಮೇಯ್ನ್ ಹಬ್ಬ ದಿವಸ, ಮಕರ ಸಂಕ್ರಾಂತಿ ಹಬ್ಬ ದಿವಸ ಅಕ್ಕ ರಂಗೋಲಿ ಹಾಕಿದ್ದಿತ್ತು. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ಪೊಂಗಲ್ ದಿವಸ ಪೊಂಗಲ್ ರಂಗೋಲಿ ಹಾಕಿದ್ಯಾ, ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನ್ ವೆಜ್ ತಿನ್ನೋದಲ್ಲ, ಸೊ ಅದಕ್ಕೆ ನಾನ್ ವೆಜ್ಜು ಲೆಗ್ ಪೀಸು ಕೋಳಿ ಇದೆಲ್ಲ ಡ್ರಾಯಿಂಗ್ ಅಂದರೆ ರಂಗೋಲಿ ಹಾಕ್ತೀಯ ಅಂತ ಹೇಳ್ತಿದ್ದೆ. ನೀವು ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತೀರ ಅಂತ ಹೇಳಿ ನನಗೆ. ಸೊ ಗೈಸ್ ಇಷ್ಟೇ, ರೆಡಿ ಆದೆ, ಹಿಂಗೆ ಕಾಣ್ತಾ ಇದ್ದೀನಿ, ಚೆನ್ನಾಗಿದ್ದೀನಲ್ಲ. ಸೊ ದಿಸ್ ಇಸ್ ಮೈ ಏನಂತಾರೆ ಔಟ್ಫಿಟ್. ತೋರಿಸ್ತೀನಿ ರೀ, ಬಿಸಿಲು ಕಾಣಿಸಲ್ಲ ಅನಿಸುತ್ತೆ, ಬಟ್ ಲೆಟ್ ಮಿ ಟ್ರೈ. ನೋಡಿ, ಫುಲ್ ಫ್ರಾಕ್ ಇದು ನೋಡಿ. ಸೊ ಸ್ವಲ್ಪ ಹಿಂಗೆ, ಇದು ಆ್ಯಕ್ಚುಲಿ ಹಿಂಗೆ ಅಷ್ಟೇ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಆ್ಯಂಡ್ ದಿಸ್ ಈಸ್ ಮೀ. ಆ್ಯಂಡ್ ಎಲ್ಲರಿಗೂ ಸಾರಿ, ನಾನು ವಿಷಯ ಮಾಡಿಲ್ಲ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ಪೊಂಗಲ್. ನಮಗೆಲ್ಲ ಇದು ನ್ಯೂ ಇಯರ್. ಸೊ ಎಲ್ಲರೂ ಡೂ ಸ್ಟಾರ್ಟ್ ಯುವರ್ ಲೈಫ್, ಯಾವುದಕ್ಕೂ ಯೋಚನೆ ಮಾಡಬೇಡಿ, ಓವರ್ ಥಿಂಕಿಂಗ್ ಆಗಲ್ಲ, ಎವ್ರಿಥಿಂಗ್ ಫಾಲ್ ಡೌನ್ಸ್ ಎಲ್ಲ ಆಗುತ್ತೆ. ಬಟ್ ಎಲ್ಲ ಟೈಮು ಸ್ಟಾರ್ಟ್ ಮಾಡೋಕ್ಕೆ, ಹೊಸ್ದಾಗಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಆಲ್ ದ ಬೆಸ್ಟ್. ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಿದೆ ನೋಡಿ ಅಲ್ಲ. ಐ ಆಮ್ ಸೊ ಕ್ಯೂಟ್. ನನ್ನ ಕೂದಲೇ ಬಂದುಬಿಡ್ತು. ಸೊ ಗೈಸ್, ಇವಾಗ ಊಟ ಮಾಡೋ ಸಮಯ, ಬನ್ನಿ. ಎಲ್ಲರ ಮನೆಯಲ್ಲಿ ಮಾಡಿರೋ ಥರನೇ ಮಾಡಿದ್ದಾರೆ. ನಮ್ಗೆ ಫುಲ್ ಹೊಟ್ಟೆ ಸಿದ್ದಿದೆ. ಇನ್ನೂ ನಮ್ಮ ಮನೆಯಲ್ಲಿ ಪೂಜೆನೇ ಮಾಡಿಲ್ಲ. ನಾನು ಹೊಟ್ಟೆ ಸಿದ್ದೈತೆ, ಊಟ ಮಾಡ್ತಿದ್ದೀನಿ. ನೋಡಿ, ಇದು ಸಮಥಿಂಗ್ ವಾಟ್, ಇದು ಬೆಲ್ಲದನ್ನ, ಇದು ಗೆಣಸು, ಇದು ಬೇಯಿಸಿರೋ ಕಡಲೆಕಾಯಿ, ಆ್ಯಂಡ್ ಇದು ಅವರೆಕಾಯಿ ಬೇಯಿಸಿರೋದು, ಮತ್ತು ಇದಕ್ಕಿನ ಬೇಳೆ ಸಾರು, ಅನ್ನ, ಇಷ್ಟೇ. ಇನ್ನೂ ಇದಾದಮೇಲೆ ತಿನ್ನೋಣ ಬನ್ನಿ. ಫುಲ್ ಬ್ಯಾಟಿಂಗ್ ಇವತ್ತು, ಹಬ್ಬದ ಬ್ಯಾಟಿಂಗ್. ಓಕೆ.